ಕಾಂಗ್ರೆಸ್ನಲ್ಲಿ ಶುರುವಾಗಿದೆ ಅನುದಾನದ ಫೈಟ್. ಗ್ಯಾರಂಟಿ ಯೋಜನೆಗಳಿಂದ ಅನುದಾನ ಸಿಗ್ತಾ ಇಲ್ಲ. ಅನುದಾನದ ವಿಚಾರವಾಗಿ ಕೈ ಶಾಸಕರು ಮುನಿಸಿಕೊಂಡಿದ್ದಾರೆ. ಸಚಿವರ ವರ್ತನೆಗೆ ರೋಸಿ ಹೋಗಿದ್ದಾರೆ ಕಾಂಗ್ರೆಸ್ನ ಶಾಸಕರು. ಇತ್ತೀಚೆಗಷ್ಟೇ 10 ಕೋಟಿ ಅನುದಾನವನ್ನ ನೀಡಿದ್ರು ಸಿಎಂ. 10 ಕೋಟಿ ಅನುದಾನ ಯಾವುದಕ್ಕೂ ಸಾಲಲ್ಲ ಅಂತ ಹೇಳಿ ಕೈ ಶಾಸಕರು ಹೇಳ್ತಾ ಇದ್ದಾರೆ. ನೀವು ಕೊಟ್ಟಿರುವ ಅನುದಾನ ಸಾಕಾಗ್ತಾ ಇಲ್ಲ ಸ್ವಾಮಿ, ಇನ್ನೂ ಬೇಕು, ಇನ್ನೂ ಹೆಚ್ಚಿನ ಅನುದಾನ ಕೊಡಿ ಸ್ವಾಮಿ ಪ್ಲೀಸ್. ಕ್ಷೇತ್ರಕ್ಕೆ ಹೆಚ್ಚಿನ ಬಜೆಟ್ ನೀಡಬೇಕು ಅಂತ ಪಟ್ಟು ಹಿಡಿದಿದ್ದಾರೆ ಕೈ ಶಾಸಕರು. ವಿಶೇಷ ಯೋಜನೆಗಳಿಗೆ ಅನುದಾನ ಕೇಳ್ತಾ ಇರುವ ಶಾಸಕರ ಜೊತೆ ಚರ್ಚೆ ನಡೆಯಲಿದೆ. ಕೈ ಶಾಸಕರ ಅಸಮಾಧಾನಕ್ಕೆ ಮದ್ದರೆಯಲು ಮುಂದಾಗಿದ್ದಾರೆ ಸಿಎಂ. ಶಾಸಕರಿಗೆ ಅನುದಾನ ಬಿಡುಗಡೆ ವಿಚಾರವಾಗಿ ಚರ್ಚೆಗೆ ಸಿದ್ಧ ಅಂತ ಹೇಳಿದ್ದಾರೆ. ಶಾಸಕರ ಸಮಸ್ಯೆ ಆಲಿಸಲು ಮುಂದಾಗಿದ್ದಾರೆ ಈಗ ಸಿಎಂ ಸಿದ್ದರಾಮಯ್ಯನವರು. ಸಚಿವರ ವಿರುದ್ಧ ಬೇಸರಗೊಂಡ ಶಾಸಕರ ಜೊತೆ ಶೀಘ್ರದಲ್ಲೇ ಸಭೆಯನ್ನ ನಡೆಸಲಿದ್ದಾರೆ. ಬಜೆಟ್ಗೂ ಮುನ್ನ ಶಾಸಕರ ಅಭಿಪ್ರಾಯ ಸಂಗ್ರಹಿಸಲು ಮುಂದಾಗಿದ್ದಾರೆ ಸಿಎಂ. ಶೀಘ್ರದಲ್ಲೇ ಶಾಸಕರ ಜೊತೆ 1-to-1 ಸಭೆಯನ್ನ ನಡೆಸಲಿದ್ದಾರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ. ಶಾಸಕರ ಯೋಜನೆಗಳ ಬಗ್ಗೆ ಮಾಹಿತಿಯನ್ನ ಪಡೆದ ನಂತರ ಬಜೆಟ್ ಮಂಡನೆ ಮಾಡಲಿದ್ದಾರೆ. ಕಾಂಗ್ರೆಸ್ನಲ್ಲಿ ಅನುದಾನದ ಅಸಮಾಧಾನ ಜೋರಾಗಿದೆ. ಯಾಕೆಂತ ಹೇಳಿದ್ರೆ ಗ್ಯಾರಂಟಿ ಯೋಜನೆಗಳಿಗೆ ಎಲ್ಲ ಹಣ ಹೋಗ್ತಾ ಇರೋದ್ರಿಂದ ಕ್ಷೇತ್ರಗಳ ಅಭಿವೃದ್ಧಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅನುದಾನ ಹೋಗ್ತಾ ಇಲ್ಲ. ಇದರಿಂದ ಎಲ್ಲೋ ಒಂದ್ ಕಡೆ ಕೈ ಶಾಸಕರು ಕೆರಳೆ ಬಿಟ್ಟಿದ್ದಾರೆ. ನಾವು ಕ್ಷೇತ್ರದಲ್ಲಿ ಅಭಿವೃದ್ಧಿ ಮಾಡದೆ ಹೋದ್ರೆ ಜನರಿಗೆ ಮುಖ ತೋರ್ಸಕ್ ಸಾಧ್ಯನಾ? ಯಾಕೆ ಹೋಗಿದ್ದಾರೆ ಜನ ನಮ್ಮನ್ನ? ಮುಂದೆ ಎಲೆಕ್ಷನ್ ನಲ್ಲಿ ಹೇಗೆ ಮತ ಕೇಳೋದು ನಾವು ಅನ್ನೋ ನಿಟ್ಟಿನಲ್ಲಿ ಕಳೆದ ಬಾರಿ ಸಭೆಯಲ್ಲಿ ಸಿಎಂ ಸಾಹೇಬರಿಗೆನೆ ಪ್ರಶ್ನೆಯನ್ನ ಮಾಡಿದ್ರು. ಅದಾದ ನಂತರ 10 ಕೋಟಿ ಅನುದಾನವನ್ನ ನೀಡಿದ್ರು ಸಿಎಂ. ಆದ್ರೆ ಈಗ 10 ಕೋಟಿ ಅನುದಾನ ಯಾವುದಕ್ಕೂ ಸಾಲಲ್ಲ ಅಂತ ಹೇಳಿ ಕೈ ಶಾಸಕರು ಹೇಳ್ತಾ ಇದ್ದಾರೆ. ನೀವು ಕೊಟ್ಟಿರುವ ಅನುದಾನ ಸಾಕಾಗ್ತಾ ಇಲ್ಲ, ಇನ್ನೂ ಬೇಕು, ಇನ್ನೂ ಹೆಚ್ಚಿನ ಅನುದಾನ ಕೊಡಿ ಸ್ವಾಮಿ ಪ್ಲೀಸ್ ಅಂತ ಹೇಳಿ ಬೇಡ್ಕೊಳ್ತಾ ಇದ್ದಾರೆ. ಏನು ಕ್ಷೇತ್ರಕ್ಕೆ ಹೆಚ್ಚಿನ ಬಜೆಟ್ ನೀಡಬೇಕು ಅಂತ ಪಟ್ಟು ಹಿಡಿದಿದ್ದಾರೆ ಕೈ ಶಾಸಕರು. ಇನ್ನು ವಿಶೇಷ ಯೋಜನೆಗಳಿಗೆ ಯಾರೆಲ್ಲ ಅನುದಾನವನ್ನ ಕೇಳ್ತಾ ಇದ್ದಾರೋ ಶಾಸಕರುಗಳು, ಅವರ ಜೊತೆಗೆ ಚರ್ಚೆಗೆ ಮುಂದಾಗ್ತಾ ಇದ್ದಾರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ. ವಿಶೇಷ ಯೋಜನೆಗಳಿಗೆ ಅನುದಾನ ಏನ್ ಕೇಳ್ತಾ ಇದ್ದಾರಲ್ಲ ಅವರೆಲ್ಲರನ್ನ ಕರೆಸಿ ಒಂದು ಚರ್ಚೆಯನ್ನ ನಡೆಸ್ತಾರೆ. ಅಸಮಾಧಾನಕ್ಕೆ ಮದ್ದರಿಯುವುದಕ್ಕೆ ಮುಂದಾಗ್ತಾ ಇದ್ದಾರೆ ಸಿಎಂ. ಶಾಸಕರಿಗೆ ಅನುದಾನ ಬಿಡುಗಡೆ ವಿಚಾರವಾಗಿ ಚರ್ಚೆಗೆ ಸಿದ್ಧ. ಶಾಸಕರ ಸಮಸ್ಯೆ ಆಲಿಸಲು ರೆಡಿ ಅನ್ನೋ ನಿಟ್ಟಿನಲ್ಲಿ ಹೇಳಿದ್ದಾರೆ. ಸಚಿವರ ವಿರುದ್ಧ ಬೇಸರಗೊಂಡಿದ್ದಾರೆ ಶಾಸಕರು. ಕೆಲವೊಂದಿಷ್ಟು ಜನ ಅವರ ಜೊತೆ ಶೀಘ್ರದಲ್ಲೇ ಸಭೆಯನ್ನ ಮಾಡಲಿದ್ದಾರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು.